जिगी एक मारे दो टुकड़ा इसकी माँ की आंख ಸೆಂಚುರಿ ಸೆಂಚುರಿ ಅಂದ್ರೆ ನಾವು ನೀರು ಕುಡ್ದಂಗ ಹೊಡೆದು ಬಿಡ್ತೇವು. ಇದು ನನ್ನ 84ನೇ ಸೆಂಚುರಿ. ಹೊಡಿರಿ ಮತ್ತ ಸಬ್ಸ್ಕ್ರೈಬ್ ಆದ ಖುಷಿಗೆ ಒಂದು ಲೈಕ್. ಹಂಗ ವಿಡಿಯೋ ಒಂದು 4 ಮಂದಿಗೆ ಶೇರ್ ಮಾಡಿಬಿಡ್ರಿ. ಮತ್ತ ತಪ್ಪು ಗಿಪ್ಪ ಶೇರ್ ಮತ್ತೆ ಎಲ್ಲರೇ ಮ್ಯಾಚ್ ಸೋತಿರಬಹುದು, ಆದ್ರೆ ಭಾರಿ ಆಗೈತಿ ಮ್ಯಾಚ್. ಮತ್ತ ನಾವು 350 ಹೊಡೆದೆವು, ಅವರು 350 ಹೊಡೆದ್ರು. ಗಿಂಡಿ ಕಡಲ್ ಮ್ಯಾಚ್ ಆಗ್ಬಿಡ್ತು. ಏನು ನಮ್ಮಲ್ಲಿ ಒಂದ್ ಸ್ವಲ್ಪ ಬಾಲಿಂಗ್ ಸರಿ ಹಾಕಲಿಲ್ಲ ಬರ್ರಿ ನಮ್ಮ ಹುಡುಗರು. ಕೊಹ್ಲಿ ಮಾಮೂಗೆ ಜೈ. ಅವನ ಕೊಹ್ಲಿ ಮಾಮೂ ಸಂಗಟ ಆಡು ಮುಂದಾಗ ರನ್ ಹೆಂಗ್ ಬರ್ತಾವ ಅನ್ನೋದೇ ಗೊತ್ತಿಲ್ರಿ. ಬರ ರನ್ ಬಂದ್ ಬಿಡ್ತಾವ. ಅವನು 50 ಹೆಂಗ್ ಹೊಡೆದ್ನೋ ಸೆಂಚುರಿ ಹೆಂಗ್ ಹೊಡೆದ್ನೋ ನನಗೆ ಗೊತ್ತಾಗ್ಲಿಲ್ಲ ನಿನ್ನೆ. ಅವನ ಬಾಲರ್ ಮುಂದೆ ಟಂಕ್ ಅಂತ ಬಾಲ್ ಹಚ್ಚಿ ಅವನು ಡಬಲ್ ಹೊಡೆಬಿಡವ್ರಪ್ಪ. ಹೊಡೆದು ರನ್ ಡಿಗಿ 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 ಅಂತೇಳಿ ಅವ್ರ ಕಣ್ಣಾಗ ಮಣ್ಣು ಹೋಗದ 2-3 ರನ್ ಹೊಡೆದ ಅವನು ಒಯ್ದ. ಅವನ ಹಡ ನಾನು ನೋಡದ್ನಿಪ್ಪ. ನನಗೂ ತಲಿ ಬರ್ರ ಅಂದ್ ಬಿಡತ್ ನೋಡ. ಕಟ್ಟದ ಬಿಟ್ನಿ ನಾನು ಸೆಂಚುರಿ. ಅವ್ರ ಕಡೆ ಇಬ್ಬರು ಹೊಡೆದ್ರ ನಮ್ ಕಡೆ ಒಬ್ಬರ ಬ್ಯಾಡ ಸೆಂಚುರಿ ಹೊಡೆದವ್ರು. ಅದಕ್ಕ ನಾನು ರೋಚಿಗೆ ಅದ್ ಬಿಟ್ಟ ನೋಡ ನಿನ್ನೆ. ಹೆಂಗಿತ್ತು ಮತ್ತ ಏ ಕೊಹ್ಲಿ ಯಾಕ ಹಿಂಗ ಹೊಡಿಲಾಕತ್ತಿಲ್ಲ? ಏನ 2016-17ದಾಗ ಏನು ಪ್ರೈಮ್ ಕೊಹ್ಲಿ ಇದ್ದಿ ಹೊಳೆ ಬಂದ್ಬಿಟ್ಟೆ ಅನ್ ಮತ್ತ. ಏನೋ ನಿನ್ನ ಒಯ್ದು ಒಂದಾಗನ ಒಂದು ಸೆಂಚುರಿ ಮೇಲೆ ಸೆಂಚುರಿ ಹೊಡ್ಯಾಕತ್ತಿಪ್ಪ. ನಾನು ಬಿಡ್ಲಿಲ್ಲ. ಮತ್ತ ನಾನು 50 ಮೇಲೆ 50 3 ಸಲ ಹೊಡೆದ್ನಿ ಕರ್ನೆ. ಆದ್ರ ನೀ ನೋಡಿದ್ರೆ ಸೆಂಚುರಿನ ಹೊಡಿಲಾಕತ್ತಿ ಸೀದಾ ನವನ್ ಒಯ್ದ. ಇರ್ಲಿ ಮುಂದಿನ ಮ್ಯಾಚ್ ನಾ ಅಂತೂ ಸೆಂಚುರಿ ಹೊಡ್ಯಾವದೆ ನೋಡಪ್ಪ. ನೀ ಹೊಡಿತೀಯೋ ಬಿಡ್ತೀಯೋ ನಿನಗೆ ಗೊತ್ತಾ? ನೀ 2 ಹೊಡೆದಿ ಈಗ ಆಲ್ರೆಡಿ. ನಿಂದ ಮುಗ್ದೈತಿ ಈಗ. ಸುಮ್ ಕುಂಡ್ರ. ಮುಂದಿನ ಮ್ಯಾಚ್ 50 ಹೊಡಿ, ನಾ ಸೆಂಚುರಿ ಹೊಡಿತೀನಿ. ಏನ್ ಹೇಳ್ತೀನಿ ಮತ್ತ? ಮೊದಲೇ ಅಲ್ಲಿ ಉರ್ಕೋಲಾಕತ್ತಾರ ಮಂದಿ ನಮಗ ನೋಡಿ. ಸ್ಟೇಡಿಯಂ ಚೇಂಜ್ ಆಗಬಹುದು, ಆದ್ರೆ ನಾನು ಚೇಂಜ್ ಆಗಲ್ಲ. ಸೆಂಚುರಿ ಮೇಲೆ ಸೆಂಚುರಿ ನೀರ್ ಕುಡ್ದಂಗ ಹೊಡೆದು ಬಿಡ್ತೀನಿ. ನಾ ಅಟ್ಟ ಅಲ್ಲ, ನಾನು ಸಂಗಟ ಆಡೋರಿಗೂ ಸೆಂಚುರಿ ಹೊಡೆಸ್ತೀನ. ಏನಂತೀರ ಮತ್ತ? ಅವನು ಸಡ್ಲ ಬಿಡಂಗಿಲ್ಲ. ನಿನ್ನೆ ಹೊಡೆದ್ರ ನಾನು ಋತುರಾಜ್ ಕೂಡಿ ಹೊಡೆದೆವು. ಆದ್ರೆ ಏನ್ ಮಾಡೋದು, ಅವರು ಒಳ್ಳೆ ಹೊಡೆದು ಬಿಟ್ರು. ಅದು ನಮ್ಮ ಬೌಲಿಂಗ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಅಯ್ಯೋ ಗುರು, ನಾನು ಮೊದ್ಲೇ ಹೇಳಿದ್ದೆ ನಿಮಗೆ, ನಾನು ಬರೋವರೆಗೂ ಎಷ್ಟು ಆಡ್ತಿರೋ ಆಡ್ಕೊಳ್ಳಿ, ನಾನು ಬಂದ ಮೇಲೆ ಸೋಲೋದೆ ಅಂತ. ರನ್ ಹೊಡಿಬಹುದು, ಆದ್ರೆ ಗೆಲುವು ಮಾತ್ರ ನಂದ. ಟೆಂಬ ಬಹುಮ ಜಾನ್ ಬನೆಗ ಡಾನ್ ಅಲ್ಲ, ಜಾನ್ ಬನ್ಗಯ ಡಾನ್. ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಮುಂದಿನ ಮ್ಯಾಚ್ ಸೋಲಿಸಿ ನಾವ ಸೀರಿಯಸ್ ಆಗಿ ಗೆದ್ದು ಹೋಯ್ತೇವು.